ಮತ್ತೆ ಇವಾಗ ಲೆಗ್ಸ್ಗೆ ಮಾಡೋ ವೆರೈಟಿ ಹೇಳಿಕೊಡ್ತೀನಿ. ಮೊದಲಿಗೆ ಸಪೋರ್ಟ್ ಅಲ್ಲೇ ಸ್ಕ್ವಾಟ್ಸ್ ಮಾಡಿ. ನೀ ಪೇನ್ ಇರೋ ಕಾರಣ ನೀ ಕ್ಯಾಪ್ ಹಾಕೊಂಡು ಸಪೋರ್ಟ್ ಅಲ್ಲೇ ಸ್ಕ್ವಾಟ್ಸ್ ಮಾಡಿ. ಮೊದಲನೇ ವೆರೈಟಿ ವಿತ್ ಸಪೋರ್ಟ್ ಅಲ್ಲಿ. ಎರಡನೇ ವೆರೈಟಿ ಸ್ಟ್ಯಾಂಡಿಂಗ್ ಎಲ್ಲ ಲಂಜಸ್ ಮಾಡಿ. ಇದಕ್ಕೆ ವೆಯ್ಟ್ಸ್ ಏನ್ ಬೇಡ, ಬಾಡಿ ವೆಯ್ಟ್ ಅಲ್ಲೇ ಮಾಡಿ. ಎರಡು ಕಾಲನು ಸ್ಟ್ಯಾಂಡಿಂಗ್ ಅಲ್ಲೇ ಲಂಜಸ್, ಸ್ಕ್ವಾಟ್, ಬಾಡಿ ವೆಯ್ಟ್ ಅಲ್ಲೇ ಸುಮೋ ಸ್ಕ್ವಾಟ್ ಮಾಡಿ. ನಿಂತಲ್ಲೇ ನೀ ಕ್ಯಾಪ್ ಕಂಪಲ್ಸರಿ ಹಾಕೊಳ್ಳಿ. 4 ಕಾಫ್ ರೈಸ್ ಮಾಡಿ. ನಿಂತಿದ್ದಲ್ಲೇ ಏನು ವೇಟ್ಸ್ ಇಟ್ಕೊಳ್ಳೋದು ಬೇಡ, ಆಯ್ತಾ? 5 ಮಿಷಿನ್ ಮೇಲೆ ಕೂತ್ಕೊಂಡು ಲೆಗ್ ಎಕ್ಸ್ಟೆನ್ಷನ್ ಮಾಡಿ. ಎಕ್ಸೆಲ್ ಅಪ್, ಇನ್ಹೇಲ್ ಡೌನ್. ಯಾವುದೇ ವರ್ಕೌಟ್ ಮಾಡುವಾಗ ವೆಯ್ಟ್ ಲಿಫ್ಟ್ ಮಾಡುವಾಗ ಎಕ್ಸೆಲ್ ಮಾಡಿ, ಬಿಡುವಾಗ ಇನ್ಹೇಲ್. 6ನೇ ವೆರೈಟಿ ಲೆಕ್ಕರ್. ಮಿಷಿನ್ ಮೇಲೆ ಕೂತ್ಕೊಂಡು ಲೆಕ್ಕರ್ ಮಾಡಿ. ನೀ ಪೇನ್ ಇರುವ ಕಾರಣ ವೆಯ್ಟ್ ಕಮ್ಮಿನೇ ಹಾಕೊಳ್ಳಿ, ಬಟ್ ರೆಪ್ಯುಟೇಷನ್ ಜಾಸ್ತಿ ಕೊಡಿ. 7ನೇ ವೆರೈಟಿ ಲಂಜಸ್ ಹಾಕಿ ವಿತ್ ಡಂಬಲ್. ಮೊದಲು ಮಾಡುವಾಗ ಸ್ಟ್ಯಾಂಡಿಂಗ್ ಲಂಜಸ್ ಮಾಡಿದ್ವಿ ವಿತೌಟ್ ಡಂಬಲ್, ಅದ್ರ ವಾರ್ಮ್ ಅಪ್ ತರ. ಬಟ್ ಆಮೇಲೆ ಮಾಡುವಾಗ ವಿತ್ ಡಂಬಲ್ ಅಲ್ಲಿ ಲಂಜಸ್ ಆಗುತ್ತೆ. ನೆಕ್ಸ್ಟ್ ಮಾಡುವಾಗ ಸುಮೋ ಸ್ಕ್ವಾಟ್ ಅಲ್ಲೂ ಅಷ್ಟೇ, ವಿತ್ ಡಂಬಲ್ ಅಲ್ಲಿ ಸುಮೋ ಸ್ಕ್ವಾಟ್ 3 to 4 ಸೆಟ್ ಮಾಡಬೇಕು. ನಿಮ್ ಕೈಲಿ ಎಷ್ಟೆಷ್ಟಾಗುತ್ತೆ ಕೌಂಟು ವೆಯ್ಟ್ ನ ಇನ್ಕ್ರೀಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ವೆರೈಟಿ ಲೆಗ್ ಪ್ರೆಸ್. ಆರಾಮದಲ್ಲಿ ಕೂತ್ಕೊಂಡು ಲೆಗ್ ಪ್ರೆಸ್ ಮಾಡಬೇಕು. ನೀ ಸ್ಟ್ರೈಟ್ ಆಗಬಾರ್ದು, ಬೆಂಡಲ್ಲೇ ಇರಬೇಕು. ಲೆಗ್ಸ್ ಅಲ್ಲಿ ಲಾಸ್ಟ್ ವೆರೈಟಿ ಕಾಫ್ ರೈಸ್.